ವೀರಶೈವ ಲಿಂಗಾಯತ ಮಹಾಸಭಾ ಗಜೇಂದ್ರಗಡ ತಾಲೂಕಾ ಘಟಕ ಹಾಗೂ ರೋಣ ತಾಲೂಕಾ ಘಟಕ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಆಗಮಿಸಿರ್ತಕ್ಕಂಥ ಯಾವತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು. ಲಿಂಗಾಯತ ಮಹಾಸಭಾ ಗಜೇಂದ್ರಗಡ ಹಾಗೂ ರೋಣ ತಾಲೂಕು ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ಜರತಕ್ಕಂಥ ಈ ಜಂಟಿ ಪತ್ರಿಕಾಗೋಷ್ಠಿಯ ಸಭೆಯಲ್ಲಿ ಗಜೇಂದ್ರಗಡ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಸಮಾಜದ ಹಿರಿಯರು ಆದಂಥ ಶ್ರೀಯುತ ಪ್ರಭುವಣ್ಣ ಚೌಡ್ಯಾನ್ ಅವರಿಗೆ ಹಾಗೂ ಇಲ್ಲಿ ಸೇರಿದಂಥ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕಗಳ ಎಲ್ಲ ನಿರ್ದೇಶಕರಿಗೂ ಹಾಗೂ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಮೊಟ್ಟಮೊದಲವರಿಗೆ ಈ ಸಭೆಗೆ ಸ್ವಾಗತವನ್ನು ಕೋರಿ, ಈಗಾಗಲೇ ಸನ್ಮಾನ್ಯ ಶೀಲವಂತರು ಸರ್ ಈಗಾಗಲೇ ಪತ್ರಿಕಾಗೋಷ್ಠಿಯ ವಿಷಯವನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಸನ್ಮಾನ್ಯ ರೋಣ ಮತಕ್ಷೇತ್ರದ ಶಾಸಕರು 4 ಬಾರಿ ಅವಧಿಗೆ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಎಸ್ ಪಾಲ್ ಅವರನ್ನ 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಅವರನ್ನ ಮಂತ್ರಿ ಪರಿಗಣನೆ ಮಾಡಬೇಕು ಅಂತೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಗಜೇಂದ್ರಗಡ ತಾಲೂಕು ಘಟಕ, ರೋಣ ತಾಲೂಕು ಘಟಕ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರವನ್ನ ಮತ್ತು ಪಕ್ಷವನ್ನ ಆಗ್ರಹ ಮಾಡ್ತದೆ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ಜಿ ಎಸ್ ಪಾಟೀಲ್ರು ಒಬ್ಬ ವೀರಶೈವ ಲಿಂಗಾಯತ ಸಮುದಾಯದ ಉತ್ತರ ಕರ್ನಾಟಕದ ಪ್ರಭಾವಿ ಮುಖಂಡರಾಗಿ ಹಲವಾರು ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯದ ಹಲವಾರು ಮಠಮಾನ್ಯಗಳನ್ನ ಮುನ್ನಡೆಸ್ತಾ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಇರಬಹುದು, ಬಾದಾಮಿ ತಾಲೂಕಿನ ಮಧ್ವೀರೇಶ್ವರ ಶಿವೋಗ ಮಂದಿರ ಇರಬಹುದು, ಅನೇಕ ಹಾಳ್ಕೆರೆಯ ಅನ್ನದಾನೇಶ್ವರ ಮಠ ಇರಬಹುದು, ಅನೇಕ ಮಠಮಾನ್ಯಗಳನ್ನ ಮುನ್ನಡೆಸ್ತಾ ಬಂದಿರತಕ್ಕಂಥ ಒಬ್ಬ ಕಾಯಕ ಜೀವಿಯಾಗಿ ಕೆಲಸವನ್ನ ಮಾಡಿದಂಥವ್ರು. ಈಗಾಗಲೇ ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 2 ಜನ ಲಿಂಗಾಯತ ಸಮುದಾಯದ ಶಾಸಕರಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಬಹಳ ಸೀನಿಯರ್ ಇರ್ತಕ್ಕಂಥ ಸನ್ಮಾನ್ಯ ಜಿ ಎಸ್ ಪಾಟೀಲ್ರು, ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಕೈಕ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಬರ್ತಕ್ಕಂಥ ಸನ್ಮಾನ್ಯ ಜಿ ಎಸ್ ಪಾಟೀಲ್ರವರನ್ನ ಈ ಬಾರಿ ಉತ್ತರ ಕರ್ನಾಟಕದ ಪ್ರಾತಿನಿಧ್ಯವಾಗಿ, ಉತ್ತರ ಕರ್ನಾಟಕದ ವೀರಶೈವ ಲಿಂಗಾಯತ ಸಮುದಾಯದ ಪ್ರಾತಿನಿಧ್ಯವಾಗಿ ಅವರನ್ನ ಮಂತ್ರಿಮಂಡಲಕ್ಕೆ ಅವರನ್ನ ಸೇರ್ಪಡೆ ಮಾಡಬೇಕು ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದೆ. ಯಾವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಗದಗ ಜಿಲ್ಲೆಯಲ್ಲಿ ಯಾವಾಗಲೂ ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರಿಗೆ ಅನ್ಯಾಯ ಆಗ್ತಾ ಬಂದಿದೆ. ಇದನ್ನ ನಾವು ಸ್ಪಷ್ಟವಾಗಿ ಇವತ್ತು ಮಹಾಸಭಾದ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಖಂಡನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇಡೀ ವೀರಶೈವ ಲಿಂಗಾಯತ ಸಮುದಾಯ ಎಲ್ಲ ಸರ್ವ ಜನಾಂಗಗಳನ್ನ ಪ್ರೀತಿ ಮಾಡ್ತಕ್ಕಂಥ ಈ ಸಮುದಾಯ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನ ತತ್ವದ ಮೇಲೆ ನಂಬಿ ಸಹೋದರ ಇರತಕ್ಕಂಥ ಎಲ್ಲ ಧರ್ಮೀಯರನ್ನ ಪೂಜ್ಯ ಗೌರವದಿಂದ ನಡ್ತಕ್ಕಂಥ ಈ ಸಮುದಾಯವನ್ನ ಬಹುಶಃ ಅನ್ನದಾಸೋಹ, ಅಕ್ಷರ ದಾಸೋಹವನ್ನ ನೀಡಿದಂಥ ಈ ಸಮಾಜದ ಶಾಸಕರಿಗೆ ಒಂದು ಪ್ರಾತಿನಿಧ್ಯ ನೀಡಬೇಕು ಅಂತೇಳಿ ಇವತ್ತು ನಾವು ಕೂಡ ಒತ್ತಾಯನ ಮಾಡ್ತಿದ್ವಿ. ಈ ಹಿನ್ನೆಲೆಯಲ್ಲಿ ಗಜೇಂದ್ರಗಡ ತಾಲೂಕು ಘಟಕ ಮತ್ತು ರೋಣ ತಾಲೂಕು ಘಟಕಗಳು ಮುಖ್ಯವಾಹಿನಿ ಬಂದು ಗದಗಿನಲ್ಲಿ ಈಗಾಗಲೇ ನಾವು ಜಂಟಿ ತಾಲೂಕು ಘಟಕದ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಿದ ಹಾಗೆ ದಿನಾಂಕ 20ನೇ ತಾರೀಕಿನಂದು ಗದಗನ ಗಾಂಧಿ ಸರ್ಕಲ್ನಿಂದ ನಾವೊಂದು ಪ್ರತಿಭಟನೆ ಕಾರ್ಯಕ್ರಮವನ್ನ ಈಗಾಗಲೇ ವೀರಶೈವ ಲಿಂಗಾಯತ ಸಮುದಾಯದ ಏಕೈಕ ಶಾಸಕರಾಗಿರ್ತಂತ ಸನ್ಮಾನ್ಯ ಜಿ ಎಸ್ ಪಾಲ್ರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತೇಳಿ ಅವತ್ತು ನಾವು ಒಕ್ಕೊಲಿನಿಂದ ಅವತ್ತು ಪ್ರತಿಭಟನೆ ಮುಖಾಂತರ ಸರ್ಕಾರವನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಇವತ್ತು ನಾವು ಆಗ್ರಹ ಮಾಡುವಂತ ಒಂದು ತೀರ್ಮಾನವನ್ನ ಇವತ್ತು ನಾವು ಈ ಸಭೆ ಒಳಗೆ ಕೈಗೊಂಡಿದ್ದೀವಿ. ಇನ್ನು ಮುಂದುವರೆದ ಭಾಗವಾಗಿ ಈಗಾಗಲೇ ರಾಜ್ಯದಲ್ಲಿ 7 ಜನರಲ್ಲಿ ಏನೋ ಸಿದ್ದರಾಮಯ್ಯ ಸರ್ಕಾರ ಮಂತ್ರಿಗಿರಿ ಕೊಟ್ಟಿತ್ತು, ಅದರಲ್ಲಿ ಈಗ 3 ಜನರನ್ನ ಮಾತ್ರ ಫಿಲಪ್ ಮಾಡಿದ್ದಾರೆ. ಹೆಚ್ಚಿನ ಸೀಟನ್ನ ಕಾಂಗ್ರೆಸ್ ಸರ್ಕಾರ ಈ ವೀರಶೈವ ಲಿಂಗಾಯತರಿಗೆ ಆದ್ಯತೆ ಕೊಡಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ. ಬಹುಶಃ ನಮ್ಮ ಸಮುದಾಯದ ಸಂಖ್ಯೆಯನ್ನು ಕೂಡ ಸರ್ಕಾರದಲ್ಲಿ ಕೂಡ ಕಡಿಮೆ ತೋರಿಸಿದ್ದಾರೆ. ಆದ್ರೆ ಜನಸಂಖ್ಯೆಯಲ್ಲಿ ರೀತಿ ನೋಡಿದ್ರೆ ನಾವು 1 ಕೋಟಿಗಿಂತನೂ ಕೂಡ ಅತ್ಯಧಿಕ ಇರ್ತಕ್ಕಂಥ ಈ ಲಿಂಗಾಯತ ಸಮುದಾಯ, ಈ ಸಮುದಾಯಕ್ಕೆ ಹೆಚ್ಚಿನ ಮಂತ್ರಿಗಿರನ್ನ ಕೊಡಬೇಕು. ಈ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ
ಹೆಚ್ಚು ಶಾಸಕರನ್ನ ಕೊಟ್ಟು ಮತ್ತು ಹೆಚ್ಚು ಇನ್ನಿತರ ಸಮುದಾಯದ ಶಾಸಕರನ್ನ ಆಯ್ಕೆ ಮಾಡುವಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಪಾತ್ರ ಬಹಳ ದೊಡ್ಡದಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪಕ್ಷ ಒಂದು ವೇಳೆ GS ಪಾಲ್ರಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡದಿದ್ರೆ ಬಹುಶಃ 2028ರ ಚುನಾವಣೆಯಲ್ಲಿ ಬಹುಶಃ ವೀರಶೈವ ಲಿಂಗಾಯತ ಸಮುದಾಯವನ್ನ ಕಳೆದುಕೊಳ್ತಕ್ಕಂಥ ಒಂದು ಕಾಲಘಟ್ಟಕ್ಕೆ ಪಕ್ಷ ಬರ್ಬೋದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯನ್ನ ಇವತ್ತು ಎರಡೂ ತಾಲೂಕು ಘಟಕಗಳ ಒಂದು ಸಭೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಸಭೆ ಮುಖಾಂತರ ಒತ್ತಾಯನ ಮಾಡ್ತಾ ಇದ್ದೀವಿ. ನೀವು ಕೇಳಿಸ್ಕೊಂಡ್ರಿ ವಿಷಯನ ಮತ್ತು ತಾವೆಲ್ಲ ಸುದ್ದಿ ಮಾಧ್ಯಮದವರು, ರಾಜ್ಯದ ಎಲ್ಲ ವಿಜುವಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾದವರು ಮತ್ತು ಇಲ್ಲಿವರೆಗೆ ಸನ್ಮಾನ್ಯ HK ಪಾಟೀಲ್ ಸಾಹೇಬ್ರನ್ನ ಲಿಂಗಾಯತ ಕೋಟದಲ್ಲಿ, ವಿಶೇಷವಾಗಿ ರೆಡ್ಡಿ ಲಿಂಗಾಯತ ಕೋಟ ಅಂತೇಳಿ ಬಿಂಬಿಸ್ಕೊಂತ ಬಂದಂಥದ್ದು ಜಗತ್ ಜಾಹೀರ ಆಗಿತ್ತು. ಬಹುಶಃ ನಮ್ಮ ಒಳಪಂಗಡದವ್ರಿಗೆ ಗೊತ್ತಿದೆ, ನಾವು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಒಳಪಂಗಡದವ್ರು. HK ಪಾಟೀಲ್ರು ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಕ್ಕೆ ಬರಲ್ಲ ಅನ್ನೋದು ನಮಗ್ ಗೊತ್ತದ. ಬಹುಶಃ ಸುದ್ದಿ ಮಾಧ್ಯಮದ ಮಿತ್ರರು ಬೇರೆ ಯಾವ್ದಾವ್ದೋ ಕಾರಣಕ್ಕೂ ಸುದ್ದಿಯನ್ನು ಹೊಡಿತಾ ಬಂದಿದ್ದಾರೆ ರಾಜ್ಯದೊಳಗೆ. ಬಹುಶಃ ಈ ನಿಟ್ಟಿನೊಳಗೆ 2018ರಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ನಮ್ಮ ರಾಜ್ಯ ಯುವ ಘಟಕ ಅಧ್ಯಕ್ಷರು ಉಮೇಶ್ ಪಾಟೀಲ್ರು ಸನ್ಮಾನ್ಯ ಅವತ್ತಿನ KPCC ಅಧ್ಯಕ್ಷರಂತ G ಪರಮೇಶ್ವರ್ ಅವರಿಗೆ ಒಂದು ಮಹಾಸಭೆಯಿಂದ ಪತ್ರ ಬರೀತಾರೆ. ಆ ಪತ್ರ ಬರೋಂಥ ಸಮಯದಲ್ಲಿ HK ಪಾಟೀಲ್ರು ತಮ್ಮ ಮೂಲ ನೈಜ ಜಾತಿಯನ್ನ ಬಹಿರಂಗ ಪಡಿಸ್ಬೇಕು ಅಂತೇಳಿ ಮಹಾಸಭಾದಿಂದ KPCC ಅಧ್ಯಕ್ಷರಿಗೆ ಪತ್ರ ಬರುತ್ತೆ. KPCC ಅಧ್ಯಕ್ಷರು ಸನ್ಮಾನ್ಯ HK ಪಾಟೀಲ್ ಸಾಹೇಬ್ರಿಗೆ ಅವತ್ತು ನೀವು ಕ್ಲಾರಿಫಿಕೇಶನ್ ಮಾಡಬೇಕು ಅಂತಕ್ಕಂಥ ಪತ್ರ ಬರುತ್ತೆ. ಆ ಪತ್ರ ಅದಾದ್ಮೇಲೆ ಸನ್ಮಾನ್ಯ HK ಪಾಟೀಲ್ರು ಒಂದು KPCC ಅಧ್ಯಕ್ಷರಿಗೆ ಮತ್ತು ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಘಟಕಕ್ಕೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರ ದಿನಾಂಕ 22/5/2018ರಂದು ಒಂದು ಸನ್ಮಾನ್ಯ HK ಪಾಟೀಲ್ ಸಾಹೇಬರು ವೀರಶೈವ ಲಿಂಗಾಯತ ಮಹಾಸಭಾಕ್ಕೆ ಮತ್ತು KPCC ಅಧ್ಯಕ್ಷ ಪತ್ರ ಬರೀತಾರೆ. ತಮ್ಮ ಕನ್ಕ್ಲೂಡ್ ಸುದ್ದಿಯಲ್ಲಿ ಬರ್ತಾರೆ. ಬಹುಶಃ ಅದು ಮತ್ತೆ ಅವ್ರು ಹಾಕೋದು ನಿಮ್ಮ ಮಾಧ್ಯಮದ ಮೊತ್ತರ ಮೇಲೆ. ಕರ್ನಾಟಕದ ಸುದ್ದಿ ವಾಹಿನಿ 1 ಅಥವಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನನ್ನನ್ನು ನಾನು ಸೇರದ ಸಮುದಾಯದ ಗುಂಪಿನಲ್ಲಿ ಸೇರಿಸಿ ತಪ್ಪು ಕಲ್ಪನೆಗೆ ಕಾರಣವಾಗಿ ನನ್ನನ್ನು ಮುಜುಗರಕ್ಕೆ ಒಳಪಡಿಸಿದ್ದಾರೆ. ದಟ್ ಇಸ್ ಕ್ಲಿಯರ್. HK ಪಾಟೀಲ್ರೇ ಬಹಿರಂಗ ಹೇಳ್ತಾರೆ, ವೀರಶೈವ ಮಹಾಸಭಾಕ್ಕೆ ಮತ್ತು KPCC ಅಧ್ಯಕ್ಷರಿಗೆ ನಾನು ಲಿಂಗಾಯತ ಸಮುದಾಯದ ವ್ಯಕ್ತಿ ಅಲ್ಲ. ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಒಕ್ಕಲಿಗ ಸಮುದಾಯ ಅಂತ ಒಂದು ಸಮುದಾಯ ಬರ್ತಾನೆ. ನಾವು ಯಾವ ಥರ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಒಳಪಂಗಡಗಳಿವೆ, ಬನಿಜಿಗ, ಪಂಚಮಸಾಲಿ, ಸಾದ್ರ ಲಿಂಗಾಯತರು, ರೆಡ್ಡಿ ಲಿಂಗಾಯತು, ನೇಕಾರರು, ಗೌಳಿ ಲಿಂಗಾಯತು, ಈ ಯಾವ ಥರ ನಾವು ಒಳಪಂಗಡಿದ್ವಿ ಅದೇ ಥರನಾಗಿ ಒಕ್ಕಲಿಗ ಸಮುದಾಯದಲ್ಲಿ ಒಳಪಂಗಡಿದ್ವಿ. ಹಳ್ಳಿಕಾರ ಒಕ್ಕಲಿಗ, ಸರ್ಪ ಒಕ್ಕಲಿಗ, ಈ ಥರ ಅಲ್ಲಿ ಏನಿದೆ ಆ ಥರ ಒಕ್ಕಲಿಗ ಸಮುದಾಯದ ರೆಡ್ಡಿ ಅಂತಕ್ಕಂಥ ಒಂದು ಜಾತಿಯ ಸೇರಿದಂಥ ಸನ್ಮಾನ್ಯ HK ಪಾಟೀಲ್ರು. ಈ ನಿಟ್ಟಿನಲ್ಲಿ ಇದನ್ನ ಕನ್ಫ್ಯೂಷನ್ ಸಿಕ್ಕಾಪಟ್ಟಿ ರಾಜ್ಯದಲ್ಲಿ ಕನ್ಫ್ಯೂಷನ್ ಆದ್ಮೇಲೆ ಕೆಲವೊಂದು ಮಾಧ್ಯಮದ ಸ್ಟೇಟ್ ಲೆವೆಲ್ ಮಾಧ್ಯಮದ ಮಿತ್ರರು ಬಹುಶಃ ಅದನ್ನ ಕ್ಲಾರಿಫೈ ಮಾಡಿದ್ದಾರೆ ಇವಾಗ. ಸೊ ಅವರು ಒಕ್ಕಲಿಗ ಸಮುದಾಯದ ರೆಡ್ಡಿ ಜನಾಂಗ ಸೇರಿದವರು ಈ ಕರ್ನಾಟಕದಲ್ಲಿ ಬಹುಶಃ GS ಪಾಟೀಲ್ರ ಆದಿಯಾಗಿ GS ಪಾಟೀಲ್ರ ಸಮುದಾಯ ಬಹುಶಃ ಬಿಲಾಂಗ್ಸ್ ಟು GS ಪಾಟೀಲ್ರ ಕಾಸ್ಟ್ ಅಲ್ಲಿ ಬಂದ್ಬಿಟ್ರೆ ಅವರು 7 ಜನ ಲಿಂಗಾಯತ ಸಮುದಾಯದ ರೆಡ್ಡಿ ಜನಾಂಗದ 7 ಜನ ಶಾಸಕರು ಈ ರಾಜ್ಯದಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ರೋಣ ಮತಕ್ಷೇತ್ರದಿಂದ ರೆಡ್ಡಿ ಲಿಂಗಾಯತ ಸಮುದಾಯದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಒಳಪಂಗಡದಲ್ಲಿ ರೆಡ್ಡಿ ಲಿಂಗಾಯತದಲ್ಲಿ GS ಪಾಟೀಲ್ರು, ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಮತಕ್ಷೇತ್ರದಿಂದ ರೆಡ್ಡಿ ಲಿಂಗಾಯತ ಶಾಸಕರು, ಮುದ್ದೇಬಾಳದಿಂದ ಸನ್ಮಾನ್ಯ ಅಪ್ಪಾಜಿ CS ನಾಡಗೌಡರು, ಅದಾದ್ಮೇಲೆ ಚಿನ್ನೂರಿಂದ ಹಂಪನಗೌಡ ಬಾದರ್ಲಿ ಅವರು, ಅದಾದ್ಮೇಲೆ ಶಹಾಪುರದಿಂದ ಶರಣಬಸಪ್ಪ ದರ್ಶನಾಪುರ ಅವರು, ಯಾದಗಿರಿಯಿಂದ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರು 6 ಜನ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ. ಇನ್ನೊಬ್ಬರು ರೆಡ್ಡಿ ಲಿಂಗಾಯತ ಸಮುದಾಯದ ಶಾಸಕರಾದಂಥ ಗುರುಮಿಠಕಲ ಕ್ಷೇತ್ರದಂತ ಶ್ರೀಯುತ ಶರಣಗೌಡ ಕಂಕೂರು, ಇವರು ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡದ ರೆಡ್ಡಿ ಲಿಂಗಾಯತ ಶಾಸಕರು. ಸೊ ಈ ನಿಟ್ಟಿನಲ್ಲಿ ಈ ಗಾಸಿಪ್ಗಳು ರೆಡ್ಡಿ ಲಿಂಗಾಯತ ಅಂತಕ್ಕಂಥದ್ದು
ಕಲ್ಪಿತವಾಗಿ ಒಂದು ಸಮುದಾಯವನ್ನ ಓವರ್ಟೇಕ್ ಮಾಡುವಂತ ನಿಟ್ಟಿನಲ್ಲಿ ಈ ಸುದ್ದಿ ಆಗಬಾರ್ದು. ಯಾರು ತಮ್ಮ ಮೂಲ ಧರ್ಮ ಇದ್ದಾರೆ, ಯಾರು ತಮ್ಮ ಮೂಲ ಜಾತಿಗಳಿದ್ದಾರೆ, ಅದನ್ನ ದಯಮಾಡಿ ಹೇಳ್ಕೊಳ್ಳಿ. ದಯಮಾಡಿ ಅಂತ ಸುದ್ದಿಗಳು ಬಂದ್ರೆ ಸನ್ಮಾನಿತರು ಅದನ್ನ ಪ್ರೆಸ್ ಮೀಡಿಯಾಕ್ಕೆ ಬಂದು ನಾನು ಈ ಸಮುದಾಯಕ್ಕಲ್ಲ ಅಂತೇಳಿ ಈಗಾಗಲೇ ಹಿಂದೆ ನೀವು ಸ್ಪಷ್ಟಪಡಿಸಿದಿರಿ 2018ರಲ್ಲಿ ಮಹಾಸಭಾಕ್ಕೆ. ಇನ್ನೊಮ್ಮೆ ಅಗತ್ಯ ಬಿದ್ರೆ ತಾವು ಹಿರಿಯರು, ರಾಜಕಾರಣಿಗಳು, ನಾಡ ಕಂಡಂತ ಒಬ್ಬ ರಾಜಕೀಯ ತಜ್ಞ ಇದ್ರಿ, ಅದನ್ನ ಸ್ಪಷ್ಟಪಡಿಸೋದು ಅವ್ರ ಮೇಲೆ ಬಿಟ್ಟಿದ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದ್ರ ಅಖಿಲ ಭಾರತ ವೀರಶೈವ ತಾಲೂಕು ಘಟಕ ರೋಣ ಹಾಗೂ ಗಜೇಂದ್ರಗಡ ಈ ಒಂದು ಜಂಟಿ ಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಅನಿಲ್ರವರಿಗೆ ವಂದನೆಗಳನ್ನು ತಿಳಿಸಿ, ಈಗ ಸಾಕಷ್ಟು ವಿಷಯ ಮಾತಾಡಿದ್ದಾರೆ. ನಮಗೆ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಈ ಒಂದು ಸರ್ಕಾರಗಳು ಭಾಳ ಅನ್ಯಾಯ ಮಾಡ್ತಾವೆ. ನಮ್ಮಲಿಂದ ಎಲ್ಲವೂ ಉಪಯೋಗ ತೊಗೊಂತಾವು, ಆದ್ರೆ ನಮಗೆ ದುರ್ವ ಬಗೀತಾವು. ಅದಕ್ಕೆ ನಾವು ಇವತ್ತಿನ ದಿವಸ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಪಕ್ಷಾತೀತವಾಗಿ, ಇದು ಪಕ್ಷ ಇಲ್ಲಿದ್ರಾಗ ಕಾಂಗ್ರೆಸ್ ಇಲ್ಲ, BJP ಇಲ್ಲ, JDS ಇಲ್ಲ, ನಾವು ನಮ್ಮ ಸಮಾಜದ ಹಕ್ಕನ್ನು ನಾವು ಪಡ್ಕೊಳಕ ಒಂದು ಹೋರಾಟವನ್ನು ಮಾಡಬೇಕಾಗೈತಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಸಚಿವ ಸಂಪುಟದ ಒಂದು ವಿಸ್ತರಣೆಯಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ JS ಪಾಟೀಲ್ರಿಗೆ ಒಂದು ಸತಿ ಸ್ಥಾನವನ್ನು ಖಂಡಿತವಾಗಿ ಕೊಡಲೇಬೇಕು. ನಮ್ಮ ಅನಿಲರು ಹೇಳಿದ ಹಾಗೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ನಮ್ಮ ರೋಣ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಗದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಬರೋ ಒಂದು ಇಲೆಕ್ಷನ್ನಲ್ಲಿ ಇದರ ಪಾಠವನ್ನು ಕಾಂಗ್ರೆಸ್ ಪಕ್ಷ ಪಡ್ಕೋಬೇಕಾಗತ್ತ. ಮುಂದೆ ಹಂಗಾಗಬಾರ್ದು. ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ, ನಮ್ಮ ವೀರಶೈವ ಸಮಾಜದ ಅಗ್ರಗಣ್ಯ ವ್ಯಕ್ತಿ ಆದಂಥ ಮಾನ್ಯ ಶ್ರೀ JS ಪಾಟೀಲ್ ಸಾಹೇಬರಿಗೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಮಯದಲ್ಲಿ ಖಂಡಿತವಾಗಿಯೂ ಸಚಿವ ಸ್ಥಾನ ನೀಡಬೇಕು. ಅದಕ್ಕೆ ನಾವು ಮುಂದೆ 20ನೇ ತಾರೀಕಿಗೆ ಪಕ್ಷಾತೀತವಾಗಿ ಸಮಾಜದ ಅಂದ್ರೆ ಅಖಿಲ ಭಾರತ ವೀರಶೈವ ಸಮಾಜದ ವತಿಯಿಂದ ಗದಗಿನಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂತೀವಿ. ಅಷ್ಟರೊಳಗೆ ಒಂದು ಏನಾರ ತಾವು ಒಂದು ಸಿಹಿ ಸುದ್ದಿಯನ್ನು ಕೊಡ್ಬೇಕಂತ ಒಂದು ಈ ಪಕ್ಷಕ್ಕೆ ಕೇಳ್ಕೊಳ್ತಾ ನಮ್ಮ ರೋಣ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನು ನೀಡಬೇಕಂತೇಳಿ ಆಗ್ರಹಿಸಿ ನಾನು 2 ಮಾತು ಮುಗಿಸ್ತೀನಿ. ಕೂಡ ನಮಸ್ಕರಿಸಿ, ಆತ್ಮೀಯರೇ, ನಮ್ಮ ರೋಣ ತಾಲೂಕಿಗೆ ಕಾಂಗ್ರೆಸ್ ಸರ್ಕಾರವು 52 ವರ್ಷಗಳಿಂದ ಕೂಲಿ ಕೊಟ್ಟಿಲ್ಲ. ಅಂದಾನಪ್ಪ ದೊಡ್ಡಮೇಟಿ ಅವರು ಮಂತ್ರಿ ಆದ ನಂತರ ಇಲ್ಲಿ ತನಕ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಅಷ್ಟ ಹಾಕಿವಿ, ಆದ್ರೆ ನಮ್ಗೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಾನಮಾನವನ್ನ ಕೊಟ್ಟಿರೋದಲ್ಲ ಒಂದು ಹೇಳಲಿಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದವರಿಗೆ ಬಹಳಷ್ಟು ನೋವಿನ ಸಂಗತಿಯಾಗಿದೆ. ಆದಾಗ್ಯೂ ಕೂಡ ನಮ್ಮ JS ಪಾಟೀಲ್ ಸಾಹೇಬರು ಲಿಂಗಾಯತ ಸಮಾಜಕ್ಕೆ ಅನೇಕ ಕಾರ್ಯಗಳನ್ನ ಮಾಡಿದ್ದು ಉದಾಹರಣೆಗಳಿವೆ. ರಂಭಾಪುರಿ ಪೀಠದ ದಸರಾ ದರ್ಬಾರ್ ಅಬ್ಬಿಗೇರಿಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದೊಳಗ ಮುಂಚೂಣಿಯಲ್ಲಿ ನಿಂತು ಆ ಒಂದು ದಸರಾ ದರ್ಬಾರವನ್ನ ಯಶಸ್ವಿಯಾಗಿ ಗೊಳಿಸಿದಿರ್ತಕ್ಕಂಥ ಕೀರ್ತಿ JS ಪಾಟೀಲ್ ಸಾಹೇಬರಿಗೆ ಸಲ್ಲತ್ತ. ಅದೇ ರೀತಿ ಅಣ್ಣನ ಮಹಾಸ್ವಾಮೀಜಿ ಅವರ ಮಠಕ್ಕೂ ಕೂಡ ಅವರು ಉಪಾಧ್ಯಕ್ಷರಾಗಿ ಕೋಟ್ಯಾಂತರ ಹಣವನ್ನ ಕೂಡ ಕೊಡಿಸ್ತಾರೆ. ಅದೇ ರೀತಿ ಅನೇಕ ಶೈಕ್ಷಣಿಕ ಸಂಸ್ಥೆಗಳು, ಶಿವಯೋಗ ಮಂದಿರ, ಅಲ್ಲಿನೂ ಕೂಡ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂಥ ಒಬ್ಬ ವೀರಶೈವ ಲಿಂಗಾಯತ ಮುಖಂಡತ್ವವುಳ್ಳಂತ ಒಬ್ಬ ವ್ಯಕ್ತಿತ್ವವುಳ್ಳಂತ ವ್ಯಕ್ತಿಗೆ ಅವರು ಸಚಿವ ಸ್ಥಾನವನ್ನ ಕೊಡದಿದ್ರ ನಮ್ಮ DK ಶಿವಕುಮಾರರ ಸಚಿವ ಸಂಪುಟ ಸಂಪೂರ್ಣ ಸಚಿವ ಸಂಪುಟ ಅದು ಆಗೋದಿಲ್ಲ. JS ಪಾಟೀಲ್ರು ಅದರೊಳಗೆ ಕುಂತಾಗ ಮಾತ್ರ ಅದೊಂದು ಸಂಪೂರ್ಣವಾದಂತ ಸಚಿವ ಸಂಪುಟ ಆಗತ್ತ. ಆ ದಿಶೆಯೊಳಗೆ ಅವರು ಚಿಂತನೆಯನ್ನ ಮಾಡಿ ನಮ್ಮ ತಾಲೂಕಿಗೆ ಆಗಿರ್ತಕ್ಕಂಥ 52 ವರ್ಷಗಳಿಂದ ಕಾಂಗ್ರೆಸ್ಸಿನಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವಂತ ಈ ಸದ್ಯ ಅವರು ಒಂದು ವೇಳೆ ಬಂದಿರುವುದು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ. ಅದಕ್ಕಾಗಿ
ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಅವರು ಮಂತ್ರಿ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಎರಡೂ ತಾಲೂಕಿನ ಸಮಾಜ ಬಾಂಧವರು ಒಕ್ಕೋರಿನಿಂದ ನಾವು ಕೇಳ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರುಗಳು ಹೇಳಿದ ಹಾಗೆ ಅಕಸ್ಮಾತ್ತಾಗಿ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಅವರು ಸಚಿವ ಸ್ಥಾನವನ್ನ ಕೊಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುವುದರಲ್ಲಿ ಸಂಶಯವಿಲ್ಲ ಅನ್ನೋದನ್ನು ಕೂಡ ಉನ್ನತ ಮಟ್ಟದವರು ಅವರು ಮನಗಾಣಬೇಕು ಅನ್ನುವಂಥದ್ದನ್ನು ಹೇಳಿ, ನಿಷ್ಠಾವಂತ ವ್ಯಕ್ತಿಗಳಿಗೆ ಅಧಿಕಾರವನ್ನ ಕೊಟ್ಟಾಗ ಅದು ಪ್ರಯೋಜನ ಆಗತ್ತ ಅನ್ನುವಂಥದ್ದನ್ನ ಹೇಳುವುದ್ರ ಜೊತೆಗೆ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಅವರು ಖಂಡಿತವಾಗಿ ಈ ಸಲ ಸಚಿವ ಸ್ಥಾನವನ್ನ ಕೊಟ್ಟೇ ತೀರ್ಬೇಕು. ಅದರ ಪ್ರಯುಕ್ತ 20ನೇ ತಾರೀಕಿಗೆ ನಡೆಯುವಂತ ಜಿಲ್ಲಾ ಮಟ್ಟದೊಳಗ ಒಂದು ಬಹಿರಂಗವಾಗಿರ್ತಕ್ಕಂಥ ಪ್ರತಿಭಟನಾ ಸಭೆಯೊಳಗನ್ನು ನಾವೆಲ್ಲರೂ ಭಾಗವಹಿಸಬೇಕು ಅನ್ನುವಂಥದ್ದನ್ನ ಹೇಳುವುದ್ರ ಜೊತೆಗೆ